ನಮಸ್ಕಾರ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದೀರಿ ಅಂತ ತಿಳ್ಕೊಂಡು ನೋಡ್ರಿ. ಇಲ್ಲಿ ನಾನು ಇನ್ಸ್ಟೆಂಟಾಗಿ 10 ನಿಮಿಷದಾಗ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದಪ್ಪ ಅಂತೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ರೀ. ಬರ್ರಿ ಹೆಂಗಿದ್ರೆ ನೋಡ್ಕೊಂಬರೋಣ. ಈಗ 2 ಮಾವಿನಕಾಯಿ ತೊಗೊಂಡೇನ್ರಿ, ಹುಳಿ ಮಾವಿನಕಾಯಿ. ನೋಡ್ರಿ ಇಲ್ಲಿ ಸಣ್ಣಾಗಿ ಹೆಚ್ಚಿ ತೊಗೋಬೇಕ್ರಿ, ಮತ್ತು ಸ್ವಚ್ಛಂಗೆ ತೊಳೆದು ಒಂದು ಏನಂದ್ರೆ ಅರ್ಬಿಲೆ ಒರೆಸಿ ನೋಡ್ರಿ ಸಣ್ಣಾಗಿ ಪೀಸ್ ಮಾಡಿ ತೊಗೋಬೇಕ್ರಿ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತೀರಿ ನೋಡ್ರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕನ್ ಇರ್ತೈತೆ ರೀ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತಿ. ಭಾಳ ಈಸಿ ರೆಸಿಪೀಸ್ನ ನೀವು ಮೊದಲು ನನ್ನ ಏನಂದ್ರೆ ರೆಸಿಪೀಸ್ ನೋಡ್ಬೋದು. ಈಗ ನೋಡ್ರಿ ಇಲ್ಲಿ ಚಲೋ ನಂಗೆ ಸಣ್ಣ ಪೀಸಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡ್ರಿ ಅವನ್ನ. ನೋಡ್ರಿ ಎಷ್ಟು ಮಸ್ತ್ ಆಗ್ತೈತಪ್ಪ ಅಂತಂದ್ರೆ, ಏನಂದ್ರೆ ಒಟ್ಟು ಉಪ್ಪಿನಕಾಯಿ ಇಲ್ಲಾರ್ದಾಗ ಹಿಂಗೆ ಮಾಡ್ಕೊರಿ ನೀವು. 5ರಿಂದ 10 ನಿಮಿಷದಾಗ ಉಪ್ಪಿನಕಾಯಿ ರೆಡಿ ಆಕತ್ ನೋಡ್ರಿ, ಅಷ್ಟು ಮಸ್ತ್ ಆಗ್ತೈತ್ರಿ. ಮತ್ತು ಈಗ ನೋಡ್ರಿ ಇದಕ್ಕೆ ಉಪ್ಪು ಹಾಕೊಳಕತ್ತೀನಿ. ಉಪ್ಪು ಮತ್ತು ಖಾರದ ಪುಡಿ ಹಾಕೊಳತ್ತೀನಿ. ನಾನು ರುಚಿಗೆ ತಕ್ಕಷ್ಟು ಹಾಕೊಂಡೇನ್ರಿ. ಮತ್ತು ಸಣ್ಣ ಮಕ್ಕಳು ತಿನ್ನೋರ್ತಾರಲ್ರಿ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕೊಂಡೇನ್ರಿ. ನೀವು ನೋಡಿ ಹಾಕೋರಿ. ಮತ್ತೊಂದು ಸ್ವಲ್ಪ ಅರ್ಶಿಣ ಪುಡಿ ರೀ, ಮತ್ತೊಂದು 2 ಚಿಟಿಕೆ ಅಷ್ಟು ನಾನಿಲ್ಲೇ ಹಿಂಗೆ ಹಾಕೊಳಕತ್ತೀನಿ ರೀ. ಹಿಂಗೆ ನೀವು ಒಗ್ಗರಣೆಗೂ ಹಾಕೋಬೋದು. ನಾನು ಇಲ್ಲೇ ಹಾಕಿ ಚಲೋ ನಂಗೆ ಕಲಸಿ ಆಮೇಲೆ ಒಗ್ಗರಣೆ ಕೊಡ್ತೀನಿ ರೀ. ಹಿಂಗೆ ಹಾಕೋದ್ರೂ ಮಸ್ತ್ ಆಗ್ತೈತೆ ನೋಡ್ರಿ, ಡಿಫ್ರೆಂಟ್ ಸ್ಟೈಲ್ ಅನ್ಬೋದು. ಮತ್ತು ನೋಡ್ರಿ ಇಲ್ಲೇ ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ. ಒಟ್ಟು ಏನಂದ್ರೆ ಒಂದು 5 ನಿಮಿಷ ಇಡ್ಬೇಕ್ರಿ ಇದನ್ನ, ಅಂದರೆ ಎಲ್ಲ ಚಲೋ ನಂಗೆ ಮಿಕ್ಸ್ ಆಗ್ತೈತಿ. ಆಮೇಲೆ ಈಗ ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ ರೀ, ಒಂದು 2ರಿಂದ 3 ಚಮಚದಷ್ಟೇ. ಇದಕ್ಕೆ ಸಾಸಿವೆ ಕಾಳು ಹಾಕೊಳಕತ್ತೀನಿ. ಇದು ಭಾಳ ಮತ್ತು ಏನಂದ್ರೆ ಹೊತ್ತು ಹಂಗೆ ಚಟಾಪಟ ಅನ್ನೋದು ಬ್ಯಾಡ್ರಿ. ಒಂದು ಸ್ವಲ್ಪ ಒಂದು 5ರಿಂದ 10 ಸೆಕೆಂಡ್ ಏನಂದ್ರೆ ಎಣ್ಣೆ ಫ್ರೈ ಆದ್ರೆ ಸಾಕು. ಇದು ಪೂರ್ತಿ ತಣ್ಣಗಾಗ್ಬೇಕ್ರಿ. ತಣ್ಣಗಾದ್ಮೇಲೆ ಏನು ಮಾಡ್ಬೇಕಂದ್ರೆ ಆಗಲ್ಲಿ ಕಲಸಿಟ್ಕೊಂಡಿದ್ವಲ್ರಿ, ಉಪ್ಪು ಖಾರ ಎಲ್ಲ ಹಾಕಿ ಈ ಮಾವಿನಕಾಯಿ ಏನು ಕಲಸಿಟ್ಕೊಂಡಿದ್ವಲ್ರಿ ಅದಕ್ಕೆ ಹಾಕ್ಬೇಕ್ರಿ. ಈ ಒಗ್ಗರಣೆ ಕೊಟ್ಟ ಮೇಲಂತೂ ಇಷ್ಟು ಮಸ್ತ್ ಆಗ್ತೈತಲ್ರಿ ಉಪ್ಪಿನಕಾಯಿ. ಇನ್ಸ್ಟಂಟ್ ಉಪ್ಪಿನಕಾಯಿ ನೋಡ್ರಿ, 5ರಿಂದ 10 ನಿಮಿಷದ ಒಳಗೆ ಮಾಡ್ಕೋಬೋದು. ಈ ಬಿಸಿ ಅನ್ನಕ್ಕೆ ಮ್ಯಾಲೆ ಬ್ಯಾಳೆ ಸಾರು ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿಂದ್ರೆ ಹೆಂಗೆ ಇರ್ತೈತ್ರಿ. ಆಹಾ, ನಾವು ಎಷ್ಟು ಊಟ ಮಾಡ್ತೀವಿ ಏನು ಅನ್ನೋದು ನಮ್ಗೆ ಗೊತ್ತಾಗಿಲ್ರಿ. ಎಷ್ಟು ಪ್ಲೇಟ್ ಅನ್ನ ಖಾಲಿ ಮಾಡ್ತೀವಿ ಅನ್ನೋದು ಗೊತ್ತಾಗಿಲ್ರಿ, ಅಷ್ಟು ಊಟ ಮಾಡ್ತೀವಿ ನೋಡ್ರಿ. ಮತ್ತು ಇನ್ನೂ ಯಾಕೆ ಲೇಟ್ ರೀಪ್ಪ, ನೀವು ಮಾಡ್ಕೊರಿ. ಮತ್ತು ಹೆಂಗಾಗೈತೆ ಅಂತೇಳಿ ಕಮೆಂಟ್ನಾಗ ಬರುತ್ತೆ ತಿಳಿಸ್ರಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆಲ್ಲ. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.